ಯೋ ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಟ್ರೈ ಮಾಡ್ತಿದ್ದೀನಿ ನನ್ನ ಚೈಲ್ಡ್ಹುಡಲ್ಲಿ ಸಿಗ್ತಿದೆ ಸ್ನ್ಯಾಕ್ಸ್ ಐಟಮ್ಸ್. ಫಸ್ಟ್ ಬಂದುಬಿಟ್ಟು ಬಾಲ್ ಚಾಕ್ಲೇಟ್. ಇದು ಬಂದುಬಿಟ್ಟು ಮಿಲ್ಕ್ ಚಾಕ್ಲೇಟ್ನ ಫುಟ್ಬಾಲ್ ಕವರಲ್ಲಿ ಹಾಕ್ಕೊಟ್ಟಿರ್ತಾರೆ. ಸೇಮ್ ಟೇಸ್ಟ್, ಅಲ್ಟ್ರಾ ಹ್ಯಾಪಿನೆಸ್. ಅದ್ರ ಜೊತೆಗೆ ನಾನು ಟ್ರೈ ಮಾಡ್ತಿದ್ದೀನಿ ಚಾಕೋ ಬಾಲ್ಸ್ ಅಂತ. ಇದು ಬಂದುಬಿಟ್ಟು ಒಂಥರ ಜೆಮ್ಸ್ ಥರ ಇರುತ್ತೆ, ಬಟ್ ಅದಕ್ಕಿಂತ ಚಿಕ್ಕದಾಗಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಜೆಮ್ಸಿನ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂದರೆ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪೈಪ್ ಚಾಕ್ಲೇಟು. ಈ ಪ್ಲಾಸ್ಟಿಕ್ ಪೈಪ್ ಒಳಗಡೆ ಚಾಕ್ಲೇಟ್ಸ್ ಹಾಕಿ ಫ್ಲೇವರ್ ಚಾಕ್ಲೇಟ್ ಹಾಕಿರ್ತಾರೆ. ಅದರಲ್ಲಿ ತೊಗೊಂಡು ತಿನ್ನೋ ಮಜಾನೇ ಬೇರೆ. 2 ರೂಪೀಸ್ ಲಾಲಿಪಾಪ್. ನೆಕ್ಸ್ಟು ನಾನು ಟ್ರೈ ಮಾಡಿದ್ದು ಮ್ಯಾಂಗೋದು. ನೆಕ್ಸ್ಟ್ ಬಂದುಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ. ಇದು ಬಂದುಬಿಟ್ಟು ಆಲ್ ಟೈಮ್ ಫೇವ್ರೇಟು. ನಾನು ಎಲ್ಲದ್ರ ಜೊತೆ ನಂಚ್ಕೊಂಡು ತಿಂತಾಯಿದ್ದೆ. ಎಕ್ಸಾಕ್ಟ್ ಹುಳಿನೆಸ್ ಇದೆ, ಎಕ್ಸಾಕ್ಟ್ ಖಾರನೆಸ್ ಇದೆ. ಅದ್ರಲ್ಲಿ ಸಿಗೋ ಖುಷಿ ಎಲ್ಲೆಲ್ಲೂ ಸಿಗಲ್ಲ ಗೈಸ್. ಅಷ್ಟು ಸಖತ್ತಾಗಿದೆ ಆ ಟೇಸ್ಟ್ ಮಾತ್ರ. ನೆಕ್ಸ್ಟ್ ಬಂದುಬಿಟ್ಟು ಕಟ್ಟಮ್ ಕಟ್ಟಿ ಬಂದುಬಿಟ್ಟು ಮ್ಯಾಂಗೋಯಿಂದ ಮಾಡ್ತಾರೆ, ಡ್ರೈ ಮ್ಯಾಂಗೋಯಿಂದ. ಅದರ ಜೊತೆಗೆ ಜಲ್ಜೀರ ಕೊಟ್ಟಿರ್ತಾರೆ. ಆ ಸ್ವೀಟಿಗೂ ಆ ಹುಳಿ ಚಿಟ್ಪಟ ಟೇಸ್ಟಿಗೂ ಸಿಗೋ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕನ್ನ ಅಂತ. ಇದು ಕೂಡ ಮ್ಯಾಂಗೋ ಸೈಡ್ ಡಿಶ್ ನಾನೇ ಮಾಡಿರೋದು. ಅದು ಕೂಡ ಹುಳಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಟ್ರೈ ಮಾಡ್ತಾ ಇರೋದು ಅಪ್ಲಮ್ ಚಪ್ಲಮ್ ಅಂತ. ಇದು ಕೂಡ ಹುಳಿ ಸ್ವೀಟ್ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ನಾನು ಟ್ರೈ ಮಾಡ್ತಾ ಇರೋದು ಕಿಂಗ್ಸ್ ಚಾಕ್ಲೇಟ್. ಈ ಚಾಕ್ಲೇಟ್ನ ಮರೆಯೋಕ್ಕೆ ಆಗಲ್ಲ, ಅಂಥ ಫೇವ್ರೇಟ್ ಚಾಕ್ಲೇಟ್ ಇದು. ಸೊ ದಟ್ ವಾಸ್ ಇಟ್ ಫಾರ್ ಟುಡೇ. ನಂಗೆ ಅನ್ಸುತ್ತೆ ನಿಮಗೂ ಇದೆಲ್ಲ ಸಿಕ್ಕಿದ್ರೆ ಅದರಲ್ಲಿ ಸಿಗೋ ಖುಷಿ ಏನೂ ಇಲ್ಲ. ಎಷ್ಟೆಷ್ಟು ಚಿಕ್ಕ ಮಕ್ಕಳು ಇರಬೇಕಾದ್ರೆ ವಿ ಯೂಸ್ ಟು ಗೆಟ್ ದಟ್ ಸ್ಟಫ್ ಫಾರ್ ಲೈಕ್ ₹1ಗೆ 4-5 ಸಿಕ್ಕಿರೋದು, ಇಲ್ಲ ₹5 ಎಷ್ಟೊಂದೆಲ್ಲ ಸಿಕ್ತಿತ್ತು. ವಿ ಯೂಸ್ ಟು ಈಟ್ ದಟ್ ಸ್ಟಫ್. ಇಟ್ ವಾಸ್ ಲೈಕ್ ಹೆವೆನ್ ಅಂತಲೇ ಹೇಳ್ಬೋದು. ಐ ಹೋಪ್ ಯು ಗೈಸ್ ಆಲ್ಸೋ ಗೆಟ್ ದಟ್ ಸ್ಟಫ್. ಮೀಟ್ ಯು ನೆಕ್ಸ್ಟ್ ಟೈಮ್.